ಒಪ್ಪಿಸಿ ಬಿಡುತ್ತೇನೆ ನನ್ನ ತುಂಬಿದ ಪರ್ಸನಾಲಿಟಿ. ಮೊದಲು ಒಪ್ಪಿಸು ನಿನ್ನ ತುಂಬಿದ ಪರ್ಸನಾಲಿಟಿ. ಗಂಡ ಹೆಂಡತಿ ಜೊತೆಗೆ ಹಾಸ್ಯ ಬಹಳ ಚಂದ ಇರ್ತಾವ್ರಿ. ಗಂಡ ವಯಸ್ಸಾಗಿತ್ತು, ಹೆಂಡತಿಗೆ ಹೇಳ್ದ, ಮಡದಿ ಜೋರಾಗಿ ಹೊಡೆದಿ, ಖುಷಿಯಾದ್ರು, ಸಿಟ್ಟು ಬಂದ್ರು ಮೆಲ್ಲಗೆ ಕೆನ್ನೆಗೆ ತಟ್ಟು, ಇಲ್ಲ ಅಂದ್ರೆ ಮುರಿದು ಬೀಳೋಕೆ ನನ್ನ ಹಲಸೆಟ್ಟು. ಜೊತೆಗೆ ನಮ್ಮ ಸ್ನೇಹಿತ ಒಬ್ಬನಿಗೆ ಕನ್ನಡನ ಸರಿಯಾಗಿ ಮಾತಾಡಕ್ ಬರ್ತಿದ್ದಿಲ್ಲ, ಓದೋದಂತರೂ ಬಹಳ ದೂರ. ಅವನು ಕಾಲಿನಿಂದ ಬಿಡಿಸಿ ಕಳಿಸ್ಬಿಟ್ರು. ನನ್ನ ಹತ್ರ ಬಂದ, ಅಣ್ಣ ನಾನು ಏನ್ ಮಾಡ್ಬೇಕಣ್ಣ, ನನಗೆ ಸರಿಯಾಗಿ ಮಾತಾಡಕ್ ಬರಲ್ಲ, ಸರಿಯಾಗಿ ಓದಕ್ ಬರಲ್ಲ ಅಂತ. ನಮ್ಮ ದೌರ್ಬಲ್ಯವನ್ನ ನಮ್ಮ ಶಕ್ತಿ ಮಾಡ್ಕೋಬೇಕು, ನಿನಗೆ ಒಂದು ನ್ಯೂಸ್ ಬರೆದು ಕೊಡ್ತೀನಿ, ಓದೋದ್ ಕಲಿ, ನಮ್ಮ ಜಿ ಕನ್ನಡದಾಗ ನ್ಯೂಸ್ ರೀಡರ್ ಆಗುವಂತೀನಿ ಅಂದೆ. ಬರೆದು ಕೊಟ್ಟೆ, ಓದ್ದ, ಫುಲ್ ತಪ್ಪು ಓದ್ದ. ಆವತ್ತನೇ ನಾನು ಏನ್ ಹೇಳಿದಂದ್ರೆ, ಕಾಮ ಫುಲ್ ಸ್ಟಾಪು ಎಲ್ಲ ಬರ್ತಾವತ್ತಮ್ಮ, ಅವನು ಸರಿಯಾಗಿ ಓದ್ಬೇಕು ಅಂದೆ. ಅದನ್ನ ನಾನು ಓದುತ್ತೀನಿ ಅಂದ. ಶುರು ಮಾಡ್ದ, ರೇಣುಕಾಚಾರ್ಯ ಕಾಮ, ನರ್ಸ್ ಜಯಲಕ್ಷ್ಮಿ ಕಾಮ, ಇವರ ಬಗ್ಗೆ ವಿವಾದವೆದ್ದಿತ್ತು, ಅದು ಈಗ ಫುಲ್ ಸ್ಟಾಪ್. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲ ಕ್ಯಾನ್ಸರ್ ಕಾಟೋರ್ದಾರೆ ಆಪರೇಷನ್ ಕಮಲ ಕಾಟು ಇವರು ಅಧಿಕಾರಕ್ಕೆ ಬಂದಿದೆ, ಆಶ್ಚರ್ಯಕರ ಚಿಹ್ನೆ. ಬಂಗಾರಪ್ಪನವರು ಮೊದಲು ಕಾಂಗ್ರೆಸ್ನಲ್ಲಿ ಕಾಮ, ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ಅರ್ಧ ವಿರಾಮ, ಈಗ ಸೈಕಲ್ ಪಕ್ಷದಲ್ಲಿ ಅವರ ರಾಜಕೀಯ ಭವಿಷ್ಯ ಪ್ರಶ್ನಾರ್ಥಕ ಚಿಹ್ನೆ. ದೇವೇಗೌಡರವರ ಸ್ಮಾಲ್ ಡ್ಯಾಶ್ ಕುಮಾರಸ್ವಾಮಿ, ತಂದೆ ಮತ್ತು ಮಕ್ಕಳು ಪೂರ್ಣ ವಿರಾಮ. ಮನಮೋಹನ್ ಸಿಂಗ್ ರವರು ಸೋನಿಯಾ ಗಾಂಧೀಜಿಯವರ ಕೈಗೊಂಬೆ, ಒಂದು ಸ್ಪೇಸು ಅಲ್ಲ. ಬ್ರಾಕೆಟ್ ನಲ್ಲಿ ಇದು ಸುಳ್ಳು ಅಂತ ಅನಿಸಿದ್ರು ಸತ್ಯವೆಂದೇ ಹೇಳಬೇಕು, ಬ್ರಾಕೆಟ್ ಕ್ಲೋಸ್. ಇಷ್ಟ ಜೊತೆಗೆ ಮುಂದೆ ಬರೆದಿತ್ತು, ಮಲ್ಲಿಕಾರ್ಜುನ ಖರ್ಗೆ ಮತ್ತು ಧರ್ಮಸಿಂಗ್ ರವರು ದಪ್ಪಾಕ್ಷರಗಳಲ್ಲಿ. ಕಾಂಗ್ರೆಸ್ಸಿನ ಮುಖಂಡರು ಫುಲ್ ಸ್ಟಾಪ್. ಯಡಿಯೂರಪ್ಪನವರ ಆಡಳಿತದ ವೈಖರಿ ಕೆಳಗ ಅಡ್ಗೆರಿ, ಅಂಡರ್ಲೈನ್, ಪರವಾಗಿಲ್ಲ, ಫುಲ್ ಸ್ಟಾಪ್. ಶೋಭಾ ಕರಂದ್ಲಾಜೆಯವರು ಡಬಲ್ ಇನ್ವರ್ಟೆಡ್ ಕಾಮ. ಕರ್ನಾಟಕದ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಡಬಲ್ ಇನ್ವರ್ಟೆಡ್ ಕಾಮ ಕ್ಲೋಸ್. ಉಪೇಂದ್ರ ಚಲನಚಿತ್ರದ ನಿರ್ದೇಶಕರು ಫುಲ್ ಸ್ಟಾಪ್. ಇನ್ನು ಮುಂದೆ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಗುರುರಾಜ್ ಬಾವಾಜಿ ಅವರು ಕ್ವಶನ್ ಮಾರ್ಕ್ ಅಲ್ಲ, ಫುಲ್ ಸ್ಟಾಪ್. ನೀವು ಬಹಳಷ್ಟು ಇಂಪ್ರೂವ್ ಆಗಿದ್ದೀರಿ, ಮತ್ತೆ ಬೆಳೀಲಿಕ್ಕೆ ಬೇಕಾದಷ್ಟು ಅವಕಾಶಗಳನ್ನ ಜೀವನದಲ್ಲಿ ಕಲ್ಪಿಸಿಕೊಂಡಿದ್ದೀರಿ. ಪ್ರಯತ್ನಶೀಲತೆ ಮಾತ್ರ ಬಿಡಬೇಡಿ, ಮುಂದುವರಿರಿ, ಚೆನ್ನಾಗಿ ಆಡ್ತೀರಿ. ಜೊತೆಗೆ ರಿಜಿಸ್ಟರ್ ಮಾಡಿ ಎಕ್ಸ್ಪ್ರೆಷನ್ ನೀಡೋಣ, ಪಾಸ್ ಆಗೋದು ಎಕ್ಸ್ಪ್ರೆಷನ್, ವಿತ್ ದಿ ಜೋಕ್ ರಿಜಿಸ್ಟರ್ ದಿ ಎಕ್ಸ್ಪ್ರೆಷನ್. ಗೊತ್ತಾಯ್ತಾ? ಬಹಳ ಇಂಪ್ರೂವ್ ಆಗಿದೆ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಅವ್ರ ಟೀಮ್ ಅಲ್ಲಿ ಇಡೀ ನಮ್ಮ ಕಾಂಪಿಟೇಷನ್ ಅಲ್ಲಿ 3 ಸಲ ಅವ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದಿದ್ದಾರೆ. ಎಕ್ಸಾಕ್ಟ್ಲಿ 4 ಮ್ಯಾಚಲ್ಲಿ 3 ಮ್ಯಾಚಸ್ ಯು ವಾನ್. Okay sir, very good performance. Well, wonderful Babaji. Babaji, tell me one thing. The competition name is important. ಅದಕ್ಕಿಂತ ಮೊದಲು ಇಲ್ಲಿ ಸೆಲೆಕ್ಷನ್ ಆದ್ರೂ ಸಾಕು ಅನ್ನೋಷ್ಟ್ರ ಮಟ್ಟಿಗೆ ಆಗ್ತಿರ್ಲಿಲ್ಲ ಅನ್ನೋಷ್ಟು ಟೆನ್ಷನ್ ಇತ್ತು. ಆದ ತಕ್ಷಣ ಏನೋ ಒಂದು ದೊಡ್ಡ ಪ್ರಪಂಚನ ಗೆದ್ಬಿಟ್ಟೆ ಅನ್ನೋಷ್ಟು ಖುಷಿಯಾಗಿತ್ತು. ಆಕ್ಚುಲಿ ಬಾಬಾಜಿ ಮುಂಚೆ ಹೇಳ, ಆಕ್ಚುಲಿ ನನಗೆ ಫೇವ್ರೆಟ್ ಆರ್ಟಿಸ್ಟ್ ಅಂದ್ರೆ ಯಾಕಂದ್ರೆ ನಾನು ತುಂಬಾ ಎಂಜಾಯ್ ಮಾಡುವಾಗ ನಿಮ್ಮ ಬಂದು ತುಂಬಾ ಎಂಜಾಯ್ ಮಾಡ್ತೀನಿ, ದಿನ ಕೇಳ್ತೀನಿ. ಆಕ್ಚುಲಿ ಇವತ್ತು ಏನು ಬಾಬಾಜಿ ಇದ್ದಾರ ಪರ್ಫಾರ್ಮೆನ್ಸ್ ಅಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ. ವೆರಿ ಗುಡ್. ಬಟ್ Babaji, today's performance was really good, but sorry to tell you. ಇಲ್ಲಿಗೆ ಬರೋಕೆ ಅಂತ ಇಲ್ಲಿ ಬಂದ್ಮೇಲೆ ನಮಗೆಲ್ಲರೂ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಜೀವನನೂ ಒಂದು ಅವಕಾಶ ಅಂತೆ, ಆ ಜೀವನದ ಅವಕಾಶವನ್ನು ಒದಗಿಸಿಕೊಟ್ಟಂತ ತಂದೆ ತಾಯಿಗಳಿಗೆ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ನಮ್ಮ ಗುರು ಹಿರಿಯರಿಗೆ, ನಮ್ಮ ಗ್ರಾಮವಾದಂಥ ಹೂವಿನಡಗಿ ಎಲ್ಲ ಜನರಿಗೆ, ನಮ್ಮ ದಾವಣಗೆರೆಯ ಜೋನಿನ ಜನರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಈ ಚಾನಲ್ಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ. ಆದ್ರೆ ನನಗೆ ಏನು ಮೊದಲು ಬೇಜಾರಂದ್ರೆ, ಇದು ಎಲ್ಲರೂ ಸೋಲೋದು ಎಲ್ಲ ಅಗತ್ಯತೆ ಗೊತ್ತಿರಿ.
ಅದು ಇಲ್ಲಿ ಬಂದ್ಕೊಳ್ಳಿ ಗೆದ್ದಿರ್ಬೇಕಂತೀಯನ್ನಲ್ಲ ಅದು ಗೊತ್ತು. ನಾ ಬಚ್ಚರಿಗೆ ಏನೋ ಹೇಳ್ಬಿಡ್ತೀನಿ ಆದ್ರ ಇಲ್ಲಿ ಇದನ್ನ ಸಿಕ್ಕಂತ ಅವಕಾಶ ಸರಿ ಉಪಯೋಗಿಸ್ಕೊಳ್ಳಲ್ಲ ಅನ್ನೋದೊಂದು. ಸಾರಿ ಟು ಟೆಲ್ ದಟ್ ಗುಲ್ಬರ್ಗ ಟೀಮ್ ನಿಮ್ಮನ್ನ ಸ್ವಲ್ಪ ದಾಟಿ ಮುಂದೋಗಿದೆ. ಅವರು ಮಾಡಿದಂತ ಎಲ್ಲ ಮ್ಯಾಚ್ಗಳಲ್ಲೂ 3 ಮ್ಯಾಚ್ ವಿನ್ ಆಗಿದೆ. ಆದ್ರೆ ನಿಮ್ಮ ದಾವಣಗೆರೆ ಟೀಮು 4 ಮ್ಯಾಚ್ ಅಲ್ಲಿ 1 ಮ್ಯಾಚ್ ವಿನ್ ಆಗಿ 1 ಮ್ಯಾಚ್ ಟೈಅಪ್ ಆಗಿತ್ತು ನಿಮ್ದು. ಬಟ್ ದ ಬೆಸ್ಟ್ ಥಿಂಗ್ ವಾಸ್ ಗುರುರಾಜ್ ಬಾವಾಜಿ ವಾಸ್ ದ ಹೈಯೆಸ್ಟ್ ವಿನ್ನರ್ ಆಫ್ ದಿ ಮ್ಯಾಚ್. Okay, Andre Gulbarga is in the competition and Davangere is out. Very sorry Babaji. Very good performance. But ಇದನ್ನ ಮಾತ್ರ ನೀವು ತಲೆಗೆ ಹತ್ಕೊಂಡು ಏನಪ್ಪ ಸೋತೋಗಿದ್ದೀವಿ ಅಂತ ಬೇಜಾರು ಪಡ್ಕೊಂಡು ಈ ಬೇಜಾರಾಗ್ತಿದ್ದೀರಾ ಬೇಡ. ನೋ ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ವೆರಿ ತುಂಬಾ ಚೆನ್ನಾಗಿ. ಏನು ಸರ್ ಹಿರಣ್ಯ ಸರ್? ಆಶಾವಾದಿಯಾಗಿರಿ. ಇಷ್ಟು ವ್ಯಾಸ ವಾತಾವರಣದ ಭಾರತದಲ್ಲಿ ಇರೋ 115 ಕೋಟಿ ಜನ ಆಶಾವಾದಿಗಳಾಗಿದ್ದೇವೆ. ಆಶಾವಾದಿ ಕರುಪಾಗಿರಿ. ಇದೇ ಕೊನೆ ಅಂತ ಅನ್ಕೊಂಬೇಡಿ. ಕಾಂಪಿಟೇಷನ್ ಇನ್ನೂ ಶುರು ಆಗುತ್ತೆ. ಆಮೇಲೆ ಕಲೆಗೆ ಯಾವತ್ತೂ ಕೊನೆ ಇಲ್ಲ, ಕಲೆಗಾರನಿಗೆ ಯಾವತ್ತೂ ಕೊನೆ ಇಲ್ಲ. He has a long way to go. Okay? ನಾನು ಈ ರೀತಿಯಲ್ಲೆಲ್ಲ ಈ ಮೂಡಿಂದ